ಈ ದೋಸೆ ಮಾಡುವಾಗ ಕಾಳು ಮೆಣಸು ಮತ್ತು ಏಲಕ್ಕಿ ಹಾಕಿದರೆ ರುಚಿ ಅದ್ಭುತ. ಬಿಸಿ ಬಿಸಿಯಾಗಿ ತಿನ್ನಬೇಕು ಈ ದೋಸೆಯನ್ನು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ. ಈ ಮಳೆ ಬರುವಾಗ ಈ ರೀತಿ ಬಿಸಿ ಬಿಸಿ ಹಲಸಿನಹಣ್ಣಿನ ದೋಸೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ನಾನು ಹಲಸಿನಹಣ್ಣನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪಾವು ವೈಟ್ ರೈಸ್ ತಗೊಂಡಿದ್ದೇನೆ. ಅದನ್ನು ತೊಳೆದು ಚೆನ್ನಾಗಿ ನಾನು ನೆನೆಸಿ ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದ್ದೇನೆ. 3 ಏಲಕ್ಕಿ, 7 ಕಾಳುಮೆಣಸು ತಗೊಂಡಿದ್ದೇನೆ. ಹಾಗೆ 1 ಕಪ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಈಗ ನಾವು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ದೋಸೆ ಮಾಡಿದರೆ ಬಿಸಿ ಬಿಸಿ ತಿನ್ನಬೇಕು, ತುಂಬಾ ಚೆನ್ನಾಗಿರ್ತದೆ. ರುಚಿಕರವಾದ ಹಲಸಿನಹಣ್ಣಿನ ದೋಸೆ ಇದು. ಈಗ ನಾನು ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು, ಏಲಕ್ಕಿ ಹಾಕ್ಕೋಬೇಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಆದರೆ ಸಾಕು. ಈಗ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಿ ಇನ್ನೊಮ್ಮೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಲ್ಲ ಹಾಕಿ ನಾವು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಆಗ್ತದೆ. ಈಗ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನಾವು ಕಲಸಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ದೋಸೆ ಮಾಡುವಾಗ ಸ್ವಲ್ಪ ಸಾಫ್ಟಾಗಿದ್ರೇ ದೋಸೆ ತುಂಬ ಚೆನ್ನಾಗಿರೋದು. ಈಗ 1 ಗಂಟೆ ಇದನ್ನು ಈ ರೀತಿ ಇಡಬೇಕು. ತವಾ ಇಟ್ಟಿದ್ದೇನೆ, ಬಿಸಿಯಾಗಿದೆ. ಎಣ್ಣೆ ಹಾಕದೆ ನಾನು ಹಲಸಿನಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಈ ಥರ ಮಾಡಬೇಕು. ಒಂದು ರುಚಿಕರವಾದ ದೋಸೆ ಖಂಡಿತ ನಿಮಗೂ ಇಷ್ಟ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ. ಬನ್ನಿ, ಈಗ ದೋಸೆ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ನೋಡಿ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಆಗಬೇಕು ಯಾವಾಗಲೂ. ನೋಡಿ, ಇದನ್ನು ಮಗುಚಿ ಹಾಕಬೇಕು. ನೋಡಿ, ಸೂಪರಾಗಿ ಆಗಿದೆ ಹಲಸಿನಹಣ್ಣಿನ ದೋಸೆ ಅಂತೂ. ಇದನ್ನು ಬಿಸಿ ಬಿಸಿ ತಿಂದರೆ ಅಂತೂ ಸೂಪರಾಗಿ ಇರ್ತದೆ. ಇದನ್ನೀಗ ಒಂದೊಂದೇ ಪ್ಲೇಟಿಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಬಿಸಿ ಬಿಸಿ ದೋಸೆ ಮಾಡಿ ಕೊಟ್ಟರೆ ಅಂತೂ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ದೊಡ್ಡವರು ಇಷ್ಟಪಡುವಂಥ ಒಂದು ಹಲಸಿನಹಣ್ಣಿನ ದೋಸೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬಿಸಿ ಬಿಸಿ ಹಲಸಿನಹಣ್ಣಿನ ದೋಸೆ ರೆಡಿ ಆಗಿದೆ. ಇದು ನಮ್ಮ ಮಂಗಳೂರು ಸ್ಪೆಷಲ್, ನಮ್ಮ ಕುಡ್ಲದ ಸ್ಪೆಷಲ್ ಪೆಲಕಾಯ್ದ ದೋಸೆ ರೆಡಿ ಆತಂಡು ತುಲೆ ಬಾರಿ ಒಂಜಿ ಶೋಕದ ದೋಸೆ. ಒಂದು ಬೆಚ್ಚ ಬೆಚ್ಚ ತಿಂಡ ಅಂತೂ ಪನ್ಪಿನನೆ ಬೋರ್ಚಿ ಆತು ಒಂಜಿ ರುಚಿಯಾಯಿನ ದೋಸೆ. ಖಂಡಿತ ಒಂದು ದೋಸೆ ನಿಕ್ಲೆಗಲೇ ಇಷ್ಟ ಆಪುಂಡು ಪಂದ್ಯ ನೆನ್ನದೆ. ಅಂಚೆನೆ ನಿಕ್ಲು ಏರಾಂಡಲೆ ಎನ್ನ ಯೂಟ್ಯೂಬ್ನು ಸಬ್ಸ್ಕ್ರೈಬ್ ಮಂದು ಜಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲೆ, ಇಂಕ್ ಸಪೋರ್ಟ್ ಮನ್ಪುಲೆ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.